ಎಂಬ ಭರವಸೆ ಇರುವುದರಿಂದ ಅವನ ಮನಸ್ಸು ದೃಢವಾಗಿದೆ, ಹೆದರುವುದಿಲ್ಲ. ಬಡವರಿಗೆ ಉದಾರವಾಗಿ ಕೊಡುತ್ತಾನೆ. ಅವನ ನೀತಿಯು ಫಲವೂ ಸದಾಕಾಲವೂ ಇರುವುದು. ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ದುಷ್ಟನು ನೋಡಿ ವ್ಯಥೆಪಡುವನು, ಅವನ ಹಲ್ಲು ಕಡಿಯುತ್ತಾ ಲಯ ಹೊಂದುವನು. ದುಷ್ಟರ ನಿರೀಕ್ಷೆಯು ಭಂಗವಾಗುವುದು. ನೋಡಿದ್ದೀರಾ? ತಿರ್ಗಾ ಓದಿ. ಸಮಯ ಸಿಕ್ತಲ್ಲ 112 ಕೀರ್ತನೆ ಓದ್ರಿ. ಓದೋದು ಯಾರು ಬೇಕಾದರೂ ಓದ್ಬೋದು. ಈಗ ಓದ್ಬಿಟ್ವಿ. ಪ್ರಯತ್ನ ಪಡ್ರಿ, ಭರವಸೆ ಇಡ್ರಿ, ಬಡವರಿಗೆ ದಾನ ಮಾಡಿರಿ. ಇವೆಲ್ಲ ಲಪ್ಟಾಯಿಸ್ಕೊಂಡು ಸೇರಿಸಿ ಇಟ್ಬಿಟ್ಟಿದ್ದಾರೆ. ಅದು ನುಸ್ಕಿಡ್ಕೊಂಡ್ಬಿಡುತ್ತೆ. ಇವತ್ತು ನಿಮ್ಮ ಮನೆಗಳು, ನಮ್ಮ ಮನೆಗಳು ಯೋಚನೆ ನೋಡಿ, ಎಲ್ಲ ಎಷ್ಟು ವೇಸ್ಟ್ ಆರ್ಟಿಕಲ್ಸ್ ಮನೆಗಳಲ್ಲಿ ಬಿದ್ದಿದೆ. ದಾನ ಧರ್ಮಗಳು ಮಾಡ್ತಾರೆ. ಬಟ್ಟೆಗಳಂತೂ ಎಲ್ಲರ ಮನೇಲಿ 30-40 ಜೊತೆಗಳು ಇಟ್ಕೊಂಡಿರ್ತೀರ. ನಿನಗೆ ಮನಸ್ಸು ಹೇಗೆ ಬರುತ್ತೆ? ಎಷ್ಟು ಜನ ಅಳುತ್ತಿದ್ದಾರೆ, ಎಷ್ಟು ಜನ ಕೂಗುತ್ತಿದ್ದಾರೆ, ಅಯ್ಯೋ ನನಗೆ ಯಾರೂ ಇಲ್ಲವಲ್ಲ ಎಂಬುದಾಗಿ ಕೂಗುವಂಥ ಶಬ್ದ. ಮನೆ ಕೂಡ ನಿಮಗೆಲ್ರಿಗೂ ಗೊತ್ತು. 5 ಸಲ ಮತ್ತೆ ಭೂಕಂಪ ಆಗಿ ಏನಾಯಿತು, ತಿರ್ಗಾ ದೊಡ್ಡ ಬಿಲ್ಡಿಂಗ್ ಬಂತು. ಆ ಸ್ಪಾಟಲ್ಲಿ 50 ಜನ ಮೃತಪಟ್ಟರು, ಇನ್ನೂ 400 ಜನ ಸಿಕ್ಕಾಕೊಂಡಿದ್ದಾರೆ. ಇವೆಲ್ಲ ನಾವು ನೋಡುವಾಗ ದೇವರು ನಮಗೆ, ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ನನ್ನ ಕೆಲಸ ಮಾಡೋಕ್ಕೆ ಬರ್ತಾ ಇಲ್ವ ನೀವು ಅಂತ ಹೇಳಿ ಕೇಳುವಾಗ ನೀವು ಏನು ಉತ್ತರ ಕೊಡ್ತಾ ಇದ್ರಿ? ಏನೂ ಮಾಡ್ತಾ ಇಲ್ಲ. ಕುರುಬನ ಕೆಲಸ ಬಿಡು, ಅವ್ರ ಕೆಲಸ ಬಿಡು, ಇವ್ರ ಕೆಲಸ ಬಿಡು ಅಂತ ನಿನ್ನನ್ನು ನೀನು ಯಾಮರಿಸ್ಕೊಳ್ತಾ ಇದ್ದೆ. ಎದ್ದೋಳು ನೀನು. ಈಗಲೇ ನೀವು ಕೇಳ್ತಾ ಇರೋ, ಎದ್ದು ಹೋಗಿ ಹೇಳು ಕಾಲೇಜ್ಗೆ, ಹೋಗಿ ಹೇಳು ಸ್ಕೂಲ್ಗೆ, ಹೋಗಿ ಹೇಳು ವಟಾರದಲ್ಲಿ, ನಿಮ್ಮ ಮನೆಗಳ ಪಕ್ಕದಲ್ಲಿ ಎಲ್ಲ ಹೇಳು. ಯಾಕಂದರೆ ನಾವೇನು ಕೆಟ್ಟದ್ದು ಹೇಳ್ತಾ ಇದ್ದೀವಾ? ನಾವು ಯಾರನ್ನಾದರೂ ಯಾಮರಿಸ್ತಾ ಇದ್ದೀವಾ? ಯೇಸುವಿನ ಗುಣಲಕ್ಷಣಗಳು ನಿನ್ನರಲ್ಲಿ. ಯಾಕೆಂದರೆ ಯೇಸು ಕ್ರಿಸ್ತನ ಒಬ್ಬನೇ ಸತ್ತನು, ಯೇಸು ಕ್ರಿಸ್ತನ ಒಬ್ಬನೇ ಉಣಲ್ಪಟ್ಟನು, ಯೇಸು ಕ್ರಿಸ್ತನ ಒಬ್ಬನೇ ಪುನರುತ್ಥಾನವಾದನು. ಕೂಗುವಾಗ ಬದಲು ಕೊಡುವವನು ಆತನೊಬ್ಬನೇ. ಪ್ರೀತಿಯ ಸಹೋದರರೇ, ಇವತ್ತಿಂದಲೇ ನೀವೆಲ್ಲರೂ ಏನು ಹಿಂಗೆ ಮಾತಾಡ್ತಾರೆ ಅಂತ ನೀವು ಯೋಚನೆ ಮಾಡ್ಬೋದು. ಆದರೆ ನೀನು ಯೋಚನೆ ಮಾಡಿ ನೋಡಿ, ಯೇಸು ಕ್ರಿಸ್ತನು ಭೂಮಿಗೆ ಬಂದ ದಿವಸದಿಂದ ಪುನರುತ್ಥಾನ ಆಗೋವರೆಗೂ ಯಾರಾದರೂ ಒಬ್ಬರಾದರೂ ಅವ್ರಿಗೆ ಪ್ರಾಣ ಕೊಡಕ್ಕೆ ಹೋದ್ರ? ಇಲ್ಲ, ಎಲ್ಲ ಓಡೋಗ್ಬಿಟ್ರು. ಮಗುವಾಗ ಏನಾಯಿತು? ಎಲ್ಲ ಮಕ್ಕಳನ್ನ ಸಾಯಿಸಿದ್ರು. ಆಗ ದೇವ್ರು ಹೇಳ್ದ, ಐಗುಪ್ತಕ್ಕೆ ಎತ್ಕೊಂಡು ಹೋಗ್ಬಿಡು ಅಂತ. ಯೋಚನೆ ಮಾಡಿ ನೋಡಿ. ಮತ್ತು 12 ವಯಸ್ಸಲ್ಲಿ ದೇವ್ರ ಸೇವೆ ಮಾಡೋಣ ಅಂತ ತಂದೆ ತಾಯಿ ತಿರ್ಗಾಳ್ಕೊಂಡು ಹೋಗ್ಬಿಟ್ರು. ಯೋಚನೆ ಮಾಡಿ ನೋಡಿ. 30ನೇ ವಯಸ್ಸಲ್ಲಿ ಆಚೆ ಬಂದರು, ವಾಕ್ಯ ತೆಗೆದುಕೊಂಡು ಓದಿದ್ರು ಆಲಯದಲ್ಲಿ. ಈ ವಾಕ್ಯ ನೆರವೇರಿತು ಎಂದು ಹೇಳಿದ ತಕ್ಷಣವೇ ಕಲ್ಲಲ್ಲಿ ಎತ್ಕೊಂಡು ಹೊಡಿಯೋಕ್ಕೆ ಬಂದುಬಿಟ್ರು. ನೀನೇನು ದೇವರ ಅಂತ. ರೋಗಿಗಳನ್ನು ಸ್ವಸ್ಥ ಮಾಡುವ ದೇವ ಕುಮಾರನಿಗೆ ಎಲ್ಲ ಅಧಿಕಾರಗಳಿದೆ, ಪಾಪಗಳನ್ನು ಕ್ಷಮಿಸುವ ಅಧಿಕಾರವಿದೆ ಅಂತ ಹೇಳುವಾಗ ಎಲ್ಲರೂ ದಂಗೆ ಎದ್ರು. ಕೆಲವರೆಲ್ಲ ಸ್ವೀಕಾರ ಮಾಡಿದ್ರು. ಏನಿತನು ಅಧಿಕಾರದಿಂದ ಮಾತನಾಡುತ್ತಿದ್ದಾನೆಂದು ಅನೇಕ ಜನರು ಆಶ್ಚರ್ಯಪಟ್ಟರು. ಸಮುದ್ರ ಅಲೆಗಳನ್ನು ನಿಲ್ಲಿಸಿದರು. ಯೋಚನೆ ಮಾಡಿ ನೋಡ್ರಿ. ನಿಮ್ಮ ಮನೆಗಳಲ್ಲಿ ಗುಡುಗು ಮಿಂಚು ಎಲ್ಲ ಕರ್ತನು ನಿಲ್ಲಿಸಲು ಸಿದ್ಧನಾಗಿದ್ದಾನೆ. ನಿಮ್ಮಲ್ಲಿರೋ ಸಕಲ ವ್ಯಾಧಿಗಳನ್ನು, ಕೀರ್ತನೆ 103:3ನೇ ವಚನ, ಸಕಲ ವ್ಯಾಧಿಗಳನ್ನು, ಸಕಲ ರೋಗಗಳನ್ನು ಸ್ವಸ್ಥ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ. ಸಕಲ ಅಂದರೆ ಅದು ಕ್ಯಾನ್ಸರ್ ಇರ್ಬೋದು, ಏಡ್ಸ್ ಇರ್ಬೋದು, ಕೈಕಾಲು ಬಿದ್ದೋಗಿರ್ಬೋದು, ಸೊಂಟ ಮುರಿದೋಗಿರ್ಬೋದು, ಕಣ್ಣು ಕಾಣಿಸದೇ ಇರ್ಬೋದು, ಕಿವಿ ಕೇಳಿಸದೇ ಇರ್ಬೋದು. ಇವತ್ತಿನ ದಿನ ಶರೀರದಲ್ಲಿ ಏನೇನ ಅದನ್ನು ಎಲ್ಲ ಸ್ವಸ್ಥ ಮಾಡೋಕ್ಕೆ ದೇವರು ಸಿದ್ಧವಾಗಿದ್ದಾರೆ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಇವತ್ತವರೆಗೂ ನನಗೆ ಗೊತ್ತಿಲ್ಲ, ನಾಳೆ ದಿನ ಏನಿದೆಯೋ ನಾನು ಹೇಳ್ತೀನಿ. ಆದರೆ ಈಗ ಕೂಡ ನೀವು ಹೇಳ್ತಾ ಇದ್ದೀನಿ, 33ನೇ ವರ್ಷ, ಈಗಲೂ ಕೂಡ ಒಂದು ಮಾತ್ರೆ ಇಂಜೆಕ್ಷನನ್ನು ಇನ್ನೂ ನನ್ನ ಶರೀರಕ್ಕೆ ಪ್ರವೇಶ ಮಾಡೋಕ್ಕೆ ದೇವರು ಇನ್ನೂ ಬಿಟ್ಟಿಲ್ಲ. ಅದೇನಂತ ಗೊತ್ತಿಲ್ಲ. ಒಂದು ವೈರಾಗ್ಯ. ದೇವರ ನೀನೇ ನನ್ನ ಕುರುಬನು, ನೀನೇ ನನ್ನ ವೈದ್ಯನು, ನೀನೇ ನನ್ನ ರಕ್ಷಕನು, ನೀನೇ ನನ್ನ ವಿಮೋಚಕನು, ನೀನೇ ನನ್ನ ಆರೋಗ್ಯದಾಯಕನು, ನೀನೇ ನನ್ನ ಬಿಡುಗಡೆ ನಾಯಕನೆಂಬುದಾಗಿ ನಾನು ಕರ್ತನನ್ನು ಸ್ತುತಿಸ್ತಾ ಇದ್ದೀನಿ. ಹಾಗಂತೇಳಿ ನನಗೆ
ಕೈ ನೋವು ಬರೋಲ್ಲ ಅಂತಿಲ್ಲ, ಕಾಲು ನೋವು ಬರೋಲ್ಲ ಅಂತಿಲ್ಲ, ಎಲ್ಲ ಬರ್ತಾ ಇರುತ್ತೆ. ಆದರೆ ಯೇಸು ನಾಮದಲ್ಲಿ, ದೇವರ ನಾಮದಲ್ಲಿ ಎದುರಿಸಿ ಹೋಗುವಾಗ ಅದು ತಾನಾಗೆ ಬಿಡುಗಡೆ ಆಗುತ್ತಾ ಹೋಗುತ್ತದೆ. ಇದು ನಿಜವಾಗಲೂ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಚಾಲೆಂಜ್ ಆಗಿ ನಿಂತ್ಕೋಬೇಕು. ಇವತ್ತಿನ ದಿನ ಅಂತ್ಯಕಾಲವು ಸಮೀಪಿಸುತ್ತಿದೆ. ಯಾವ ಸಮಯದಲ್ಲಿ ಯಾವ ಜಾಗದಲ್ಲಿ ಭೂಕಂಪವಾಗುತ್ತದೆ ಒಬ್ಬರಿಗೂ ಗೊತ್ತಿಲ್ಲ. ಯಾವ ಸಮಯದಲ್ಲಿ ನಾನು ನೀನು ಭೂಮಿಯನ್ನು ಬಿಡಬೇಕಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಕಳ್ಳನಂತೆ ಬರುತ್ತದೆ. ಯಾರಾದರೂ ನೆನೆಸ್ಕೊಂಡ್ರೆ ಈ ನೇಪಾಳಲ್ಲಿ 11:20 ಭೂಕಂಪ ಬರುತ್ತದೆ. ಕಣ್ಣಾರೆ ಕಂಡು ಸತ್ತೋದ್ರು. ಯಾರು ತಪ್ಪಿಸ್ಕೊಂಡು ಹೋಗೋಕ್ಕಾಯ್ತಾ? ಏನು ಮಾಡೋಕ್ಕಾಗಲಿಲ್ಲ. ಯೋಚನೆ ಮಾಡಿ ನೋಡ್ರಿ. ರಾತ್ರಿ ವೇಳೆಯಲ್ಲಿ ಬರುತ್ತದೆ, ಮಧ್ಯಾಹ್ನ ವೇಳೆಯಲ್ಲಿ ಬರ್ಬೋದು, ಸಾಯಂಕಾಲ ವೇಳೆಯಲ್ಲಿ ಬರ್ಬೋದು, ಬೆಳಗಿನ ಜಾವದಲ್ಲಿ ಭೂಕಂಪಗಳು ಬರ್ಬೋದು. ಈ ಬೆಂಕಿ ಬಂದು ನಮ್ಮನ್ನು ಸುಟ್ಟಾಗ್ಬೋದು. ಯೋಚನೆ ಮಾಡಿ ನೋಡ್ರಿ. ನೆನೆಸ್ಕೊಂಡ್ರ ಇವತ್ತಿನ ದಿನ ನೀವು 28ನೇ ರಾತ್ರಿ ವೇಳೆಯಲ್ಲಿ, ಸುಮಾರು 27ನೇ ತಾರೀಕು ರಾತ್ರಿ ವೇಳೆಯಲ್ಲಿ ಭಯಂಕರ ಬಿರುಗಾಳಿ ಮತ್ತು ಮಳೆ ಬಂದಿದ್ದು ನೀವು ನೆನೆಸ್ಕೊಂಡ್ರ? ನಾವು ಕಾರ್ಖಾನೆಯಿಂದ ಇಳಿದು ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ರಾತ್ರಿ ಬಂದು ಸರಿಯಾಗಿ 11:50ಕ್ಕೆ ನಾವು ಇಳಿತೀವಿ. ಅಲ್ಲಿ ಪಕ್ಕದಲ್ಲಿ ಓಡಿ ನಿಂತ್ಕೊಂಡಿದೆ, ತಳ ಬೀಸ್ತು ಭಯಂಕರ ಮಳೆ. ನಾವು ನಿಜವಾಗ್ಲೂ ನಾನು ಮನೆಗೆ ತಲುಪ್ತೀನೋ ಇಲ್ವೋ ಅನ್ನೋದು ಥರ ಆಯಿತು. ಆದರೂ ಕೂಡ ದೇವರು ಅದ್ಭುತವಾಗಿ ಇವತ್ತಿಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೈಗಳನ್ನು ತಟ್ಟಿ ಮಹಿಮೆ ಪಡಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ನೀವು ಎದ್ದೊಳ್ಳೇಬೇಕು ಪ್ರೀತಿಯ ಸಹೋದರ ಸಹೋದರರೇ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಬೆಂಕಿ ಅಭಿಷೇಕ. ಅನೇಕಲ್ ಮಳೆ ಬಂದಿದ್ದು ಗೊತ್ತು, ಹಳೆಕಲ್ ಮಳೆ ಬಂದಿದ್ದು ಗೊತ್ತು, ಎಲ್ಲ ಗೊತ್ತು ನಿಮಗೆ. ಮಳೆ ಹೆಂಗೆ ಬಿತ್ತು ಅಂತ ಗೊತ್ತು. ಯಾವ ಥರ ಬಿಸಿಲಲ್ಲಿ ಸುಂಟ್ರ ಗಾಳಿ ಥರ ಎಷ್ಟೊಂದು ಜನ ಮೃತರಾಗಿದ್ದು ಎಲ್ಲ ಗೊತ್ತಿದ್ದು ಕೂಡ ನೀವು ಹಿಂಗೆ ಮೌನವಾಗಿದ್ದರೆ ಸ್ತೋತ್ರ ಮಾಡೋದು ಯಾವಾಗ? ಪ್ರಾರ್ಥನೆ ಮಾಡೋದು ಆಗ? ಪ್ರಾರ್ಥನೆ ಸಮಯಗಳಲ್ಲಿ ಹೆಚ್ಚಿಸುವುದು ಯಾವಾಗ? ಸತ್ಯವೇದವನ್ನು ಇನ್ನು ಹೆಚ್ಚಾಗಿ ಓದುವುದು ಯಾವಾಗ? ದೇವರ ಗಮನವನ್ನು ನಿನ್ನ ಗಮನವನ್ನು ಬಿಟ್ಟು ದೇವ್ರ ಕಡೆ ನಿನ್ನ ಗಮನವನ್ನು ಕೊಡುವುದು ಯಾವಾಗ? ನಿನ್ನ ಬುದ್ಧಿಶಕ್ತಿ ತಿಳುವಳಿಕೆ ಎಲ್ಲ ದೇವ್ರಿಗೆ ಒಪ್ಪಿಸೋದು ಯಾವಾಗ? ಈ ಸಮಯ ಸಿಕ್ಕಿದೆ. ಯೋಚನೆ ಮಾಡಬೇಕು. ನೀವು ನನಗೆ ಫೋನ್ ಮಾಡಿಬಿಟ್ಟು ನನ್ನ ಪ್ರೋತ್ಸಾಹ ಕೊಟ್ಟರೆ ನನಗೇನು 2 ಕೊಂಬರಲ್ಲ. ನನ್ನ ಕೆಳಗಡೆ ಹಾಕಿದ್ರು ನನಗೇನೂ ಆಗಲ್ಲ. ಯಾಕಂದರೆ ವಾಕ್ಯವಾಗಿದೆ. ನೀವು ಮಾನಸಾಂತರ ಪಟ್ಟು ದೇವ್ರ ಕಡೆ ತಿರ್ಕೊಂಡು ದೇವ್ರ ಕೆಲಸ ಮಾಡಲೇಬೇಕು. ಇದು ಕಮ್ಯಾಂಡ್. ದೇವರೇ ಒಂದು ಹೇಳಿದಂಥ ಒಂದು ವಾಕ್ಯ. ಹೋಗಿ ಸಾರಿರಿ, ಹೋಗಿ ಸಾರಿರಿ, ಸಕಲ ಜನರನ್ನು ನನ್ನ ಶಿಷ್ಯರಾಗಿ ಮಾಡಿರಿ. ಏನು ಮಾಡೋಕ್ಕಾಗಲ್ಲ. ಹೋಗಿ ಸಾರಿರಿ. 28:19 ವಚನ ಮತ್ತಾಯು. ಹೋಗಿ ಸಾರಿ. ಸತ್ಯವೇದ ಹೇಳ್ತಾ. ಯಾರಾದರೂ ಕೇಳಿದ್ರೆ ಯಾರು ನಿಮ್ಮನ್ನು ಅಧಿಕಾರ ಕೊಟ್ಟಿದ್ದು? ಬೈಬಲ್ ಕೊಟ್ಟಿದ್ದಂತ ಹೇಳಿ, ಈ ಪುಸ್ತಕ ಕೊಟ್ಟಿದ್ದಂತ ಹೇಳಿ. ಯಾವುದೇ ಗೌರ್ಮೆಂಟ್ ಬಂದು ನಿಮ್ಗೆ ಯಾರು ಈ ಅಧಿಕಾರ ಹೇಳಿದ್ದು? ಯೇಸು ಬಗ್ಗೆ ಯಾರಂತ ಹೇಳಕ್ಕೆ ಹೇಳಿದ್ರು? ಸತ್ಯವೇದ ಪುಸ್ತಕ ಹೇಳ್ತಾ ಇದೆ ಹೋಗಿ ಸಾರ್ರಿ ಅಂತ ಹೇಳ್ರಿ. ಅವಾಗ ಆ ಪುಸ್ತಕ ಅಂದಿದ ತಕ್ಷಣ ಯಾರು ಹತ್ರ ಬರೋಲ್ಲ. ಏನಾದರೂ ತಪ್ಪು ಮಾಡ್ತಾ ಇದೆಯೋ ಹೇಳ್ರಿ ಅಂತ ಕೇಳ್ರಿ. ನಿಮ್ಮ ಎಲ್ಲ ಜಾಗದಲ್ಲಿ ಯಾರು ಕೇಳಿದ್ರು, ದೊಡ್ಡವರು ಚಿಕ್ಕವರು ಯಾರಾದರೂ ಸೇರಿ ನಿಮ್ಮನ್ನು ಕೇಳಿದ್ರೆ, ನಾನೇನಾದರೂ ತಪ್ಪು ಮಾಡ್ತಾ ಇದ್ರೆ ಕೇಳ್ರಿ ನನ್ನಂತ ಒಂದು ಅಧಿಕಾರವನ್ನು ಚಲಾಯಿಸ್ರಿ. ಆಗ ಅವರೆಲ್ಲ ನಡುಗ್ಬಿಡ್ತಾರೆ ದೇವ್ರ ಭಯದಲ್ಲಿ. ಇಲ್ಲಾಂದ್ರೆ ಅವ್ರು ಅಲ್ಲೇ ಕೈ ಕಾಲು ಬಿದ್ದೋಗ್ಬಿಡ್ತಾವೆ. ಭಯಪಡಬೇಡಿ, ಯೇಸು ನಾಮದಲ್ಲಿ ನಿಂತ್ಕೊಳ್ಳೆ. ಕರ್ತನು ಯುದ್ಧ ಮಾಡುತ್ತಾನೆ ನಿನಗೋಸ್ಕರವಾಗಿ. ಪ್ರಾರ್ಥಿಸೋಣ. ಕೈಗಳೆಲ್ಲರೂ ಜೋಡಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಭೂಲೋಕವನ್ನು ಪರಲೋಕವನ್ನು ಸೃಷ್ಟಿ ಮಾಡಿದ ದೇವರೇ, ನನ್ನನ್ನು ಇಲ್ಲಿ ಕೇಳುವಂಥ ಜನಾಂಗಗಳನ್ನು ಸೃಷ್ಟಿ ಮಾಡಿದಂಥ ದೇವನೇ, ಸೃಷ್ಟಿ ಮಾಡಿದ ದೇವರನ್ನು ಮರೆತು ಸೃಷ್ಟಿಯ ವಸ್ತುಗಳನ್ನು ಪೂಜಿಸುತ್ತಿದ್ದಾರೆ. ಇವರನ್ನು ಸ್ವಾಮಿ ನೀನು ಮುಟ್ಟಿ ನಿನ್ನ ಕಡೆಗೆ ತಿರುಗಿಸಿಕೋ ದೇವ. ಇವತ್ತಾದರೂ ಬುದ್ಧಿ ಭ್ರಮೆಯಾಗಲಿ, ಬುದ್ಧಿವಂತನಾಗಿ ನಡೆದುಕೊಳ್ಳಲಿ, ಜನಗಳನ್ನು ಯಾಮಾರಿಸುವುದನ್ನು ನಿಲ್ಲಿಸಲಿ, ಕರ್ತರ ನಾಮವನ್ನು ಮಹಿಮೆ ಪಡಿಸಲಿ. ಅಪ್ಪ, ಇಲ್ಲಿ ಅನಾರೋಗ್ಯವಾಗಿ ಯಾರಾದರೂ ಕೂತ್ಕೊಂಡು ಕೇಳ್ತಾ ಇದ್ರೆ ಆರೋಗ್ಯವನ್ನು ದಯಪಾಲಿಸು. ಎಲ್ಲ ವಿಧವಾದ ಸಕಲ ವಿಧವಾದ ರೋಗಗಳನ್ನು ಸ್ವಸ್ಥ ಮಾಡು ದೇವ. ಓ ರಾಜ್ಯ, ನಿನ್ನ ವಾಕ್ಯ ಹೇಳುತ್ತದೆ ಹೋಗಿ ಸಾರಿ, ನಾನು ನಿನಗೆ ಅಧಿಕಾರ ಕೊಟ್ಟಿದ್ದೀನಿ, ದೆವ್ವಗಳನ್ನು ಓಡಿಸರಿ, ಓ ರೋಗಿಗಳನ್ನು ಸ್ವಸ್ಥ ಮಾಡಿ ಅಂತ ಹೇಳಿದ್ರಿ. ಈಗೋ ಈ ಚಾನಲಲ್ಲಿ ಕೇಳುತ್ತಿರುವ ಈ ನ್ಯೂ ಹೋಪ್, ಹೊಸ ನಿರೀಕ್ಷೆ, ಈ ಒಂದು ಚಾನಲಲ್ಲಿ ಕೇಳುತ್ತಿರುವ ಜನಾಂಗಗಳು ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಲಿ. ನಂಬ್ತೀನಿ ಸ್ವಾಮಿ, ನಂಬ್ತೀನಿ. ಇವರೆಲ್ಲರೂ ಬಿಡುಗಡೆ ಹೊಂದಿದ್ದಾರೆ. ಈಗಲಾದರೂ ಅಕಸ್ಮಾತ್ ಇವತ್ತೇ ಹೊಸ್ದಾಗಿ ಕೇಳ್ತಾ ಇದ್ದರೆ ಈ ಭಾನುವಾರ ಆಲಯ ಹುಡ್ಕೊಂಡು ಹೋಗಿ ನಿನ್ನನ್ನು
ಆಲಯದಲ್ಲಿ ಕೂತ್ಕೊಂಡು ಕೇಳೋ ಥರ ಮಾಡಿ ರಾಜ. ನಮ್ಮ ಆಲಯಕ್ಕೆ ಬರಬೇಕಂತಿಲ್ಲ ರಾಜ. ಆ ಮನೆ ಹತ್ರ ಯಾವ ಸ್ಟೇಟ್ಸಲ್ಲಿ ಎಲ್ಲೆಲ್ಲಿ ಪಕ್ಕದ ಅಲ್ಲಲ್ಲೇ ಇದೆಯೋ ಆ ಆಲಯಕ್ಕೆ ಹೋಗಿ ಅದು ದೇವರು ವಾಕ್ಯ ಚೆನ್ನಾಗಿ ಸಾರುವಂಥ ಆ ಒಂದು ಸೇವಕರನ್ನ ಹುಡ್ಕೊಂಡೋಗಿ, ಅದು ಆಲಯ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರೋದು, ವೇಷಧಾರಿ ಆಲಯಕ್ಕೆ ಹೋಗದೆ ಇವರು ನಿಜವಾಗಲೂ ಸೇವಕರು, ಇವರು ಸೇವಕರಂದರೆ ಹಿಂಗಿರಬೇಕು, ಒಂದು ಶಾಂತಗೊಳ್ಳವರಾಗಿರಬೇಕು ಎಂಬುದಾಗಿ ಅಂಥ ಜನರು ಅಪ್ಪ ಇವತ್ತಿನ ದಿನ ಕೇಳುವ ಜನರು ಹುಡುಕೊಂಡು ಆಲಯದಲ್ಲಿ ಸ್ತುತಿಸುವಂತೆ ಮಾಡಿ. ನಂಬ್ತೀನಿ ಸ್ವಾಮಿ, ನಂಬ್ತೀನಿ. ಇವತ್ತಿಂದ ನಿನ್ನ ಮಕ್ಕಳು ಎದ್ದೊಳ್ತಾರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಕೆಲಸ ಮಾಡ್ತಾರೆ ಎಂಬುದಾಗಿ ನಿನ್ನಲ್ಲಿ ನಾನು ವಿಶ್ವಾಸ ಇಡ್ತಾನೆ. ಶಾಂತಿ, ಸಮಾಧಾನ ಮತ್ತು ಅದ್ಭುತಗಳು ಒಬ್ಬೊಬ್ಬರನ್ನು ಗುಣಪಡಿಸಿ ತಲೆಯಿಂದ ಕಾಲಿನವರೆಗೆ ಎಲ್ಲ ವಿಧವಾದ ನೋವುಗಳು, ಸಂಕಟಗಳು, ಬಾಧೆಗಳು ಮತ್ತು ಸಾಲಗಳು, ಮನೆಗಳಲ್ಲಿರುವ ತೊಂದರೆಗಳು, ಓ ಸ್ವಾಮಿ ಅವರಿಗೆ ಅಪ್ಪ ಸ್ವಾಮಿ ನೀನು ಆಶೀರ್ವಾದವಾಗಿ ಬಾ ಸ್ವಾಮಿ. ಅವರ ಮನೆಯಲ್ಲಿ ಶುಭವಾಗಲಿ, ಶಾಂತಿ ಅವರ ಮನೆಯಲ್ಲಿ ಸದಾಕಾಲವೂ ವಾಸಿಸುವಂತೆ ಮಾಡು. ಇನ್ನು ಮೇಲೆ ಜಗಳಗಳು ನಿಂತೋಗಲಿ, ಒಡೆದೋಗಿರುವ ಕುಟುಂಬಗಳು ಹೊಂದಾಗಲಿ. ನಾನು ನಂಬ್ತೀನಿ ಸ್ವಾಮಿ. ಇನ್ನು ಮೇಲೆ ಒಂದೊಂದು ಮದುವೆ ಕೊಡೋ ಈ ಡೈವರ್ಸ್ ಅನ್ನೋ ವಚನಗಳೇ ಬರಬಾರ್ದು, ಬದುಕಿ ಬಾಳಬೇಕು ದೇವ. ತಂದೆ ತಾಯಿ ಬಂಧು ಬಳಗ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿದಂಥ ನಮ್ಮ ಕರ್ತನು ರಕ್ಷಕನು ಒಡೆಯನೂ ಆದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತಾನೆ ಒಳ್ಳೆ ಪಿತಾನೆ, ಆಮೇನ್. ಕರ್ತನ ಬೆಳಕು ನಿನ್ನ ಮೇಲೆ ಬಂದಿದೆ, ಇನ್ನು ಮೇಲೆ ಬೆಳಕಿನಲ್ಲೇ ವಾಸ ಮಾಡು. ಪ್ರೈಸ್ ದ ಲಾರ್ಡ್. ನಮಸ್ಕಾರ. ನಗ್ನಗ್ತಾ ಇರಿ.